ಸ್ವಾಗತ ಕೋರುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಚಿತ್ತಾಪುರ ಮತಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆಯ ಮತ್ತು ITBT ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ದಿನಾಂಕ 8ನೇ ತಾರೀಕು ಇದೇ ತಿಂಗಳು 8ನೇ ತಾರೀಕು ಇವತ್ತು ನಮ್ಮ ರವಿವಾರ ಬೆಳಗ್ಗೆ 11:30 ಗಂಟೆಗೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಈ ದೇಶದ ಮುಖಂಡರಾಗಿರ್ತಕ್ಕಂಥ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಮತ್ತು ಸಂಸತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ರಾಧಾಕೃಷ್ಣ ದೊಡ್ಡಮನಿಯವರು ಮತ್ತು ನಮ್ಮ ಪಕ್ಷದ ಇವತ್ತು ನಮ್ಮ ಈ ಘನ ಸರ್ಕಾರದ ಪ್ರಮುಖ ನಾಯಕರಾಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರೋ ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ತಿದ್ದಾರೆ. ಅನೇಕ ಸಚಿವರು ಸಹ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇರ್ಬೋದು, ಗುಲ್ಬರ್ಗ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಆದರೆ ವಿಶೇಷವಾಗಿ ಈ ಕಾರ್ಯಕ್ರಮ ಅಂದರೆ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನ ತಂದಿರತಕ್ಕಂಥ ಶ್ರೇಯಸ್ ಯಾರಿಗೆ ಸಲ್ತಂದು ಇವತ್ತು ಪ್ರಿಯಾಂಕಾ ಖರ್ಗೆ ಸಲ್ತದೆ ಅಂತ ನಾವು ಹೇಳಲೇಬೇಕಾದ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾಮಗಾರಿಗಳು ಯಾವ್ಯಾವ ಅಂದರೆ ಇವತ್ತು ದಂಡತಿ ಬ್ರಿಡ್ಜ್, ಇವತ್ತು ಅದಕ್ಕೆ ಸಾಕಷ್ಟು ಸಲ ನಮ್ಮ ಜನರಿಗೆ, ಈ ಭಾಗದ ಜನರಿಗೆ ಇವತ್ತು ಗುಲ್ಬರ್ಗ ಇರ್ಬೋದು, ಸೇಡಂ ಹೋಗೋಂಥ ಸಂದರ್ಭದಲ್ಲಿ ಅನಾನುಕೂಲ ಆಗ್ತಿತ್ತು. ಅದನ್ನು ಸಹ ಇವತ್ತು ಅದನ್ನು ತಂದು ಹೊಸ ಬ್ರಿಡ್ಜ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಒಣಗುಂಟದಲ್ಲಿ ಸಹ ಮಳೆ ಬಂದಾಗ ಭಾಳ ಆತಂಕ ಕೊಟ್ಟಿರ್ತಕ್ಕಂಥ ಭಾಗದಲ್ಲಿ ಸಹ ಅದಕ್ಕೂ ಸಹ ಹೊಸ ಬ್ರಿಡ್ಜ್ ಮಾಡಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ಗರ್ಲ್ಸ್ ಹೈಸ್ಕೂಲು ಸಹ ಭಾಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೆಲಸವನ್ನು ಸಹ ಇವತ್ತು ನಮ್ಮ ಅವರು ಓಪನಿಂಗ್ ಮಾಡ್ತಕ್ಕಂಥದ್ದು. ಯಾಕಂದರೆ ಇವತ್ತು ಮಕ್ಕಳಿಗೆ ಅನುಕೂಲ ಆಗಲಿಕ್ಕೆ ಇವತ್ತು ಗರ್ಲ್ಸ್ ಪ್ರೈಮರಿ ಮತ್ತು ಹೈಸ್ಕೂಲ್ ಒಂದೇ ಜಾಗದಲ್ಲಿ ಅತಿ ಉನ್ನತ ಮಟ್ಟದಲ್ಲಿ ಕಟ್ಟಿರ್ತಕ್ಕಂಥದ್ದು ಶ್ರೇಯಸ್ ಯಾರಿಗೆ ಅಂದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಸಲ್ತದೆ. ಯಾಕಂದರೆ ಪ್ರಿಯಾಂಕಾ ಖರ್ಗೆ ಅವರು ಈ ಭಾಗದ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ ತೊಂದರೆ ಆಗ್ಬಿಟ್ಟು ಶಿಕ್ಷಣದಲ್ಲಿ ಇವತ್ತು ಅವ್ರಿಗೆ ಅನಾನುಕೂಲ ಆಗಬಾರದು ಅಂತೇಳಿ ಪ್ರತಿಯೊಬ್ಬ ಶೋಷಿತ ಮಕ್ಕಳಿಗೆ, ಬಡ ಮಕ್ಕಳಿಗೆ ಇಲ್ಲಿ ಅನುಕೂಲ ಆಗಲಂತ ಅನೇಕ ಶಾಲೆ ಕಾಲೇಜುಗಳನ್ನು ಮಾಡಿರ್ತಕ್ಕಂಥದ್ದು ನಾವು ನೆನಪಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಸಾತ್ನೂರಲ್ಲಿ ಸಹ 8 ಎಕರೆಯಲ್ಲಿ ಇವತ್ತು ನವೋದಯ ಮೈನಾರಿಟಿ ನವೋದಯ ಅಲ್ಪಸಂಖ್ಯಾತರ ನವೋದಯ ಶಾಲೆಯನ್ನು ಸಹ ಅದನ್ನು ಸಹ ಉದ್ಘಾಟನೆ ಅದೇ ದಿನ ಮಾಡ್ತಕ್ಕಂಥದ್ದನ್ನು ಸಹ ಇವತ್ತು ನಾವು ಗಮನಕ್ಕೆ ತರ್ತಕ್ಕಂಥದ್ದು. ಇವತ್ತು ನಮ್ಮ ಚಿತ್ತಾಪುರದಲ್ಲಿ ಇವತ್ತು ಸೈನ್ಸ್ ಸೆಂಟರ್ ಸಹ ದೊಡ್ಡ, ಇವತ್ತು ಗುಲ್ಬರ್ಗದಲ್ಲೇ ಇರಲಾರ್ದಂತೆ ರಾಜ್ಯದಲ್ಲಿ ಇರಲಾರ್ದಂಥ ಸೈನ್ಸ್ ಸೆಂಟರ್ ಮಾಡಿರ್ತಕ್ಕಂಥದ್ದು ಯಾವುದಾದ್ರೆ ಚಿತ್ತಾಪುರ ಮತಕ್ಷೇತ್ರ ಶಾಸಕರನ್ನು ನಾವು ಹೇಳಬೇಕು. ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ಇವತ್ತು ಆಫೀಸ್ ಅದೇ ಏರಿಯಾದಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಇವತ್ತು ಲೈಬ್ರರಿಗಳು ಇರ್ಬೋದು, ಅನೇಕ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಸಹ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು. ಇನ್ನು ಅನೇಕ ಕೆಲಸಗಳು ಸಾಕಷ್ಟು ಇದ್ದಾವೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ 1 ಕೋಟಿಯಿಂದ 2 ಕೋಟಿ ಯಾವ್ಯಾವ ಅಥವಾ ಜನಸಂಖ್ಯೆ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು CC ರಸ್ತೆ ಮತ್ತು ಕುಡಿಯುವ ನೀರಿನ ಸಮಸ್ಯೆಗಳು ಸಹ ಈ ಭಾಗದಲ್ಲಿ ಆಗುವಂಥ ಅನುದಾನ ಕೊಟ್ಟು ತಮ್ಮ ಇಲಾಖೆಯಿಂದ ಪ್ರತಿಯೊಂದು ಈ ಗ್ರಾಮ ಯಾವ ಗ್ರಾಮಕ್ಕೆ ಕೊಟ್ಟಿಲ್ಲ ಅನ್ನೋದಿಲ್ಲ, ಇವತ್ತೊಂದು ಗ್ರಾಮದಲ್ಲಿ ಇವತ್ತು ಅನುದಾನವನ್ನು ಕೊಟ್ಟು ಇವತ್ತು ಮಾಡಿರ್ತಕ್ಕಂಥ ಇವತ್ತು ತಮ್ಮ ಇಲಾಖೆ ಇರ್ಬಾರ್ದು, ಬೇರೆ ಬೇರೆ ಇಲಾಖೆಯಿಂದ ತೆಗೆದುಕೊಂಡು ಬಂದಿರತಕ್ಕಂಥದ್ದು ನಾವು ನೆನಪಿಗೆ ತರಬೇಕಾದ. ಯಾದ ಕಾರಣ ಇವತ್ತು ನಾವು ವಿಚಾರ ಮಾಡ್ತಕ್ಕಂಥ ಮಾತು, ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಅನೇಕ ಶಾಸಕ ಮಿತ್ರರನ್ನು ಕರೆಸಿ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರದ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅನೇಕ ಸಚಿವರನ್ನು ಕರೆಸಿ ಇವತ್ತು ಅಡಿಗಲ್ಲಿರ್ಬೋದು, ಇವತ್ತು ಓಪನಿಂಗ್ ಇರ್ಬೋದು, ಇವತ್ತು ಅದು ಲೋಕಾರ್ಪಣೆ ಮಾಡ್ತಕ್ಕಂಥದ್ದನ್ನು ಸಹ ಇವತ್ತು ಮಾಡ್ತಕ್ಕಂಥದ್ದು ಯಾರಾದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆಪಡುತ್ತೇವೆ.